ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಸ್ಥಳೀಯ ಕಾಮಗಾರಿಗಳ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದ ನಿಯಮಾನುಸಾರ ಮರಳು ಕೊಡಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಂಘಟನೆಯ ಮುಖಂಡರು ಗುರುವಾರ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಚೆನ್ನಮಲ್ಲಪ್ಪ ಗಂಟಿ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರು ಸಣ್ಣ ಪುಟ್ಟ ಮನೆಗಳು ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಮನೆಗಳು ಕಟ್ಟಲು ಮರಳು ಸಿಗದೆ ಕೆಲಸ ಕಳೆದುಕೊಂಡ ಹೊರ ರಾಜ್ಯಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ವಸತಿ ಯೋಜನೆಯ ಮನೆಗಳು ನಿರ್ಮಾಣ ಮಾಡಿಕೊಳ್ಳುವ ಬಡವರಿಗೂ ಕಷ್ಟವಾಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಕೃಷ್ಣಾ ನದಿ ಹರಿದು ಹೋದ್ರೂ ನಮ್ಮ ಜನರಿಗೆ ಆ ಸಂಪನ್ಮೂಲ ಸಿಗದೆ ಹೊರಗಡೆ ಸಾಗಿಸಲು ತಾಲೂಕು ಆಡಳಿತ ನಾಮುಂದು ತಾಮುಂದು ಎಂದು ಎಲ್ಲ ಇಲಾಖೆಗಳು ಮುಂದಾಗಿದೆ. ಇಲ್ಲಿ ಸಾಮಾನ್ಯ ಕಾರ್ಮಿಕರಿಗೆ ಮತ್ತು ಬಡವರಿಗೆ ತೊಂದರೆಯಾಗುತ್ತೆ. ಅಂದ್ರೆ ಯಾವ ಅಧಿಕಾರಿಗಳು ಕೂಡ ತಲೆಕೆಡಿಸಿಕೊಳ್ಳದೆ ಸರ್ಕಾರ ಮರಳು ಗಣಿಗಾರಿಕೆ ಬಂದ್ ಮಾಡಿದೆ ಎಂದು ಹಾರಿಕೆ ಉತ್ತರ ಕೊಡ್ತಾರೆ. ಪರವಾನಗಿ ಕೊಟ್ಟಾಗ ಸ್ಥಳೀಯರನ್ನ ಬಿಟ್ಟು ನೆರೆಯ ಜಿಲ್ಲೆಗಳಿಗೆ ಟಿಪ್ಪರ್ಗಳ ಮುಖಾಂತರ ಅನಧಿಕೃತವಾಗಿ ಸಾಗಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಗಲಿರುಳು ಅವರಿಗೆ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಸರ್ಕಾರದ ನಿಯಮದ ಪ್ರಕಾರ ಸ್ಥಳೀಯರಿಗೆ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಮರಳು ಕೇಂದ್ರವನ್ನು ಸ್ಥಾಪಿಸಲು ಆಗ್ರಹಿಸಿ ಜಿಲ್ಲಾಡಳಿತ ಕಾರ್ಮಿಕರಿಗೆ ಬಡವರಿಗೆ ತೊಂದರೆಯಾಗದಂತೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದಿದ್ದಾರೆ. ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ಗಳ ಮೂಲಕ ಉಸುಗನ್ನ ಟೆಂಡರ್ ಮಾಡಬೇಕು, ಅಲ್ಲಿಂದ ನಾವು ಉಸುಗನ್ನ ಮಾಡ್ಬೇಕಂತ ಹೇಳಿ ಟೆಂಡರ್ ಆಗಿರ್ತಕ್ಕಂಥದ್ದು. ಇವತ್ತು ನಮಗೆ ಲಾಭ ಸಿಗೋದಿಲ್ಲ, ಉಸುಗು ಹೊರಗಡೆ ಕಳ್ಸಕ್ಕಾಗಲಿಲ್ಲ, ನಮಗೆ ರಾಜಕೀಯ ವ್ಯಕ್ತಿಗಳಿಗೆ ಲಾಭ ಸಿಗಲ್ಲ ಅಂತೇಳಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಉಸುಗನ್ನ ಬಂದ್ ಮಾಡಿ ಯಾವ ಮನೆ ಕಟ್ಟಕ್ಕ ಒಂದು ಟ್ಯಾಕ್ಸ್ ಉಸುಗು ತಗೊಂಡ್ರೆ 30,000 ರೂಪಾಯಿ ದಂಡ ಹಾಕಿ ಪೊಲೀಸ್ ಕೇಸ್ ಮಾಡ್ತಾರೆ. ಕೇಸ್ ಹಾಕ್ಸಿ ಯಾವ ಟ್ಯಾಕ್ಟ್ರಿಗಳ ರೋಡಿ ಮೇಲೆ ಓಡಾಟ ಮಾಡ್ತಾರ. ನೀವು ವರ್ಷಾನ್ಗಟ್ಟಲೆ ರಾತ್ರಿ ಟಿಪ್ಪರ್ಗಳ ಮುಖಾಂತರ ಇವತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ 50,000 60,000 ರೂಪಾಯಿ ಒಂದು ಟಿಪ್ಪರ್ ಮಾಡ್ತಿದ್ದೀವಿ. ಇವತ್ತಿನ ತಾಲೂಕಿನ ಇರ್ತಕ್ಕಂಥ ಜನರಿಗೆ ರೈತರಿಗೆ ಏನು ಜಂತ ಮನೆಗಳು ಬಂದವ, ಸಣ್ಣ ಪುಟ್ಟ ಉದ್ಯೋಗ ಕಾರ್ಯದಲ್ಲಿ ಶಾಲೆಗಳ ಕಂಪೌಂಡು ಸಿಸಿ ರಸ್ತೆ ಅವೆಲ್ಲ ನಡೆದವ. ಇವತ್ತು ಮಾಡ್ಬೇಕಾದ್ರೆ ಮನೆಗಳಲ್ಲಿ ಹಾಕ್ಸತ್ತವ. ಇಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯತಿ ನಮ್ಮನ್ನ ಆಗ್ತಕ್ಕಂಥ ಶಾಸಕರು ಇವತ್ತು ಮರಳನ್ನ ಬಂದ್ ಮಾಡಿ ಇಡೀ ದೇವದುರ್ಗ ತಾಲೂಕಿನಲ್ಲಿ ಉತ್ತರ ಕಬಾಬ್ ಸೃಷ್ಟಿ ಮಾಡಿ ರಾತ್ರಿಗೆ 30,000 40,000 ರೂಪಾಯಿ ಟಿಪ್ಪರ್ ರಾತ್ರಿ ಎಲ್ಲಿಂದಲೂ ತಂದು ಎಲ್ಲೋ ಹಾಕಿ ಹೋಗ್ತಾರೆ. ಅದಕ್ಕೆಲ್ಲ ಪೊಲೀಸ್ನೇ ತಪ್ಪಾಗವಲ್ಲ. ಹಿಂಗಿದ್ದಾಗ ನಾವು ಇವತ್ತು ಸರ್ಕಾರ ನಿಯಮಾನುಸಾರವಾಗಿ ನಮ್ಮ ತಾಲೂಕಿನಲ್ಲಿ ತುಂಬಾ ಉಸುಗನ್ನ ಇವತ್ತು ಜನರಿಗೆ ಬಡ ಜನರಿಗೆ ಡಾಕ್ಟರ್ಗಳ ಮುಖಾಂತರ ಕೊಡಬೇಕು. ನೀವು ಬೇಕಾದ್ರೆ ತಾಲೂಕು ದಾಟಿ ಹೋದ್ರೆ ಚೆಕ್ ಪೋಸ್ಟ್ ಹಾಕಿ ಅದನ್ನು ಹಿಡಿಬೇಕು. ತಾಲೂಕಿನಲ್ಲಿ ಯಾವುದೇ ರೀತಿಯಾದಂಥ ಮನೆಗಳ ಕಟ್ಟಡ ಕಟ್ಟಲಿಕ್ಕೆ ಕೆಲವೊಂದು ಕಾಮಗಾರಿಗಳಿಗೆ ಉಸುಗನ್ನ ಹಿಡಿಬಾರ್ದು ಅಂತಕ್ಕಂಥದನ್ನ ಮನವಿಯನ್ನ ಮಾಡ್ತಾ ಸುರೇಶ್ ಭವಾನಿ, ಟಿವಿ 20 ಕನ್ನಡ ನ್ಯೂಸ್, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.